ಇನ್ನು ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಜಗನ್ನಾಥ್ ಶೇಖಜಿ ಅವರನ್ನ ಅಮಾನತ್ತು ಮಾಡಲಾಗಿದೆ. ಜಗನ್ನಾಥ್ ವಿರುದ್ಧವೇ ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಸ್ವತಃ ಜಗನ್ನಾಥ್ ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ವಿರುದ್ಧ ಮಾಡಲಾಗ್ತಾ ಇದೆ ಅಂತ ಹೇಳಿರೋದು, ಜೊತೆಗೆ ನಾನು ಮಾತಾಡೋದಕ್ಕೆ ಎಲ್ಲದಕ್ಕೂ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿದ್ದಾರೆ. ಚೀಫ್ ಇಂಜಿನಿಯರ್ 3% ಮಾತುಕತೆ ನಡೆಸಿದ್ರು, ಕೊನೆಗೆ 2.5% ಫೈನಲ್ ಮಾತಾಡಿರೋದು ಅಧಿಕಾರಿಗಳೇ. ನನ್ನ ಹತ್ರ ದಾಖಲೆಗಳಿದೆ, ಹೀಗಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಜಗನ್ನಾಥ್ ಶೇಖಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಿಂದೆ ಸರ್ಕಾರದ ಮೇಲೆ ಕಮಿಷನ್ ಬಾಂಬ್ ಹಾಕಿದಂಥ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಇದೀಗ ಮತ್ತೊಂದು ಕಮಿಷನ್ ಆರೋಪ ಕೇಳಿಬಂದಿರುವಂಥದ್ದು. ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಾದಂಥ ಜಗನ್ನಾಥ್ ಶೇಖಜಿ ಅವರ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿರುವಂಥದ್ದು. ನನ್ನ ಜೊತೆ ಮಾತಾಡೋದಕ್ಕೆ ಜಗನ್ನಾಥ್ ಶೇಖಜಿ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲಿ ತಾವು 3%ಗೆ ಬೇಡಿಕೆ ಇಟ್ಟಿರುವಂಥದ್ದು ಗುತ್ತಿಗೆದಾರರ ಬಳಿ ಅನ್ನುವಂಥದ್ದು ಒಂದು ವಿಡಿಯೋ ಕೂಡ ಹೊರ ಬಂದಿರುವಂಥದ್ದು. ಏನಾಗಿರುವಂಥದ್ದು ಸರ್? ಸರ್, ಈಗ ಟೆಂಡರ್ಗಳು ಕರೆದಿದ್ದಾರೆ ಏನ್ರಿ. ಈಗ ಆ ಟೆಂಡರ್ ಕರೆದಿದ್ದಾಗ ಸುಮಾರು ಒಂದೊಂದು ಟೆಂಡರ್ದ 4 ಮಂದಿ 8 ಮಂದಿ 10 ಮಂದಿಗೆ ಭಾಗವಹಿಸಿದ್ದಾರೆ ಏನ್ರಿ. ಈ 90 ಡೇಸ್ ಆಯಿತು, ಅವ್ರು ಟೆಂಡರ್ ಹೊಡ್ಲಿಕ್ಕೆ ತಯಾರಿಲ್ಲ. ಅವ್ರು ಟೆಂಡರ್ ಹೊಡೀರಿ ಅಂತ ನಾವು ಹೇಳ್ತಾ ಇದ್ದೇವೆ ರೀ. ಟೆಂಡರ್ ಹೊಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಹೊಡ್ಲಿಕ್ಕೆ ತಯಾರಿಲ್ಲ ಅಂದರೆ ಮೊದಲೇ ಫಿಕ್ಸ್ ಮಾಡ್ಕೊಂಡ್ರು ಅವ್ರಿಗೆ ಈ ಟೆಂಡರ್ದ ಇವನಿಗೆ ಕೊಡಬೇಕಂತೇಳಿ. ಅವ್ರು ಟೆಂಡರ್ಗೆ ಕಾಂಪ್ರಮೈಸ್ ಮಾಡೋದು, ಏನಾರ ಮಾಡೋದು, ಅನ್ಸೋದು, ಇಲ್ಲ ನಿನ್ನ ಬಿಲ್ ಹಿಂದಿಂದ ನಾವು ಇನ್ಸ್ಪೆಕ್ಷನ್ ಮಾಡ್ತೀನಿ ನೋಡು, ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಕ್ಕಿಂತ ಮನಸ್ಸಿಗೆ ಬಂದವ್ರಿಗೆ ಕೊಡೋದು. ಯಾರು ಮಾಡಿರೋದು ಇದು ಈ ರೀತಿ ಟೆಂಡರ್ ಓಪನ್ ಮಾಡದೇ ಇರುವಂಥದ್ದು ಯಾರು ಮಾಡ್ತಾರೆ? ಮತ್ತೆ ರೀ ಆಫೀಸರ್ ಚೀಫ್ ಇಂಜಿನಿಯರ್ ಥ್ರೂ ಅದು. ಅದಕ್ಕೆ ಏನದ ಅದು ಮಾಡಿಸಿ ಕಡೆಗೇನೋ ಒಂದು ಹೊಂದಾಣಿಕೆ ಮಾಡ್ರಿ, ಕಾಂಪ್ರಮೈಸ್ ಮಾಡ್ರಿ. ಅವ್ರು ಟೆಂಡರ್ಗಳು ಯಾರ್ಯಾರು ಬಿಡ್ತಾಂತಾರೆ ಅವ್ರಿಗೆ ಏನದ 3% ನೀ ತಗೋ, ಅವ್ನಿಗೆ ನೀವು ಬಿಡ್ಲಿಕ್ಕೆ ಹಚ್ತೀನಿ ಅಂತ ಅಂತೇಳಿ. ಅವಾಗ ಅವ್ರು ಚೀಫ್ ಇಂಜಿನಿಯರ್ ಏನಂದ್ರೆ ಇಲ್ಲಿ ಅಧ್ಯಕ್ಷರು ಬಿಡಲ್ಲ ಅಂತಾರೆ, ಹೊಡಿಸ್ತೀನಿ ಅಂತಾರೆ ಟೆಂಡರ್ಗಳೇ. ಅದಕ್ಕೆ ನಾಳೆಗೆ ಅಧ್ಯಕ್ಷರು ಕರ್ಕೊಂಬಪ್ಪ ಅಂದ್ರೆ ನಾವು ಒಪ್ತಿನಿಲ್ಲ ಒಪ್ಪಲ್ಲ ಅಂತಾರೆ. ಅಂದರೆ ಯಾಕಂದ್ರೆ ಅಧ್ಯಕ್ಷರು ಬಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೋಡಿ ಸರ್ ನಾವು ಒಂದಾಗಿದ್ದೆವು. ನನಗೆ ಪರ್ಸೆಂಟ್ ಬಗ್ಗೆ ಮಾತಾಡಲಿಲ್ಲ ಅವರು. ನಾವು ಒಂದಾಗಿದ್ದೇವೆ ಸರ್, ನಾವು ಮಾಡ್ಕೊತೀವಿ, ನೀವು ಯಾಕೆ ಇದು ಮಾಡ್ತಾರೆ ಅಂತೇಳಿ. ನಮ್ಮಲ್ಲಿ ಮೊದಲಿನದು ಪದ್ಧತಿ ಅದ ಇದು. ನಮ್ಮಲ್ಲಿ ಕಾಂಟ್ರಾಕ್ಟರ್ ಮೊದಲಿನದೇ ಅದ. ನಾವು ಒಂದಾದೇವು. ನಮ್ಮಲ್ಲಿ ನಾವು ಹೆಚ್ಚಾಗಿ ಅಸೋಸಿಯೇಷನ್ದವರು ನಮಗೆ ಯಾವ ಕಂಪ್ಲೇಂಟ್ ರೈಟಿಂಗ್ದಾಗ ಬರ್ತಾವೆ ಅವ್ರ ಬಗ್ಗೆನೇ ಕೇಳ್ತೇವೆ ನಾವು. ಅವ್ರವ್ರು ಒಂದಾದ್ರೆ ನಡೆಯೋದು. ಇದು ಯಾಕೆ ಸುಮ್ಮನೆ ಯಾಕೈತೆ ಅವ್ರು ಎಂಟ್ರ್ ಆಲಕ್ಕೆ ಹೋಗಲ್ಲ ನಾವು ಒಂದಾಗಿದ್ದೇವೆ ಯಾಕೆಂತ ಆಯ್ತಾ ಒಂದಾದ್ರೆ ಭಾಳ ಚಲೋ ಇತ್ತು, ನಿಮ್ಮದೇ ಮಾಡ್ಕೊರಿ ಅಂತ ಹೇಳ್ಬಿಟ್ಟೇವ್ರು ನಾವು. ನಿಮ್ಮ ಸಾಹೇಬ್ರಿಗೆ ಬಂದು ಹೇಳ್ರಿ ಅಂದರು. ಯಾಕೆ ಕಲ್ತ ತಕ್ಷಣ ಸಾಹೇಬ್ರಿಗೆ ಹೇಳಕ್ಕೆ ಹೋದನ ಚೀಫ್ ಇಂಜಿನಿಯರ್ ಬಾ ಅಂದ್ರೆ ನಂಗೆ ಫೋನ್ ಮಾಡ್ರು, ಫೋನ್ ನಂಬರ್ ಅದನ್ನು ಬರಲಿಲ್ಲ. ಅದು ನಾವು ಹೋಗಿ ಸರ್ ಏನದ ಏನು ಸರ್ ಏನಂತ ಇಲ್ರಿ ಅದು 3% ಅವರು ಆದ್ರೆ ಫೈನಲ್ ಮಾಡ್ತಲತ್ತಾರ. ಮತ್ತು ಇದು ಹ್ಯಾಂಗೆ ನೀವು ತಾನೆ ಯಾರಂದ್ರೆ ಸರ್ ಮಾತಾಡೋ ನಂಗೆ ತೆಕ್ಕಿಂತದನ್ನ ಮಾತಾಡೋದು ನಾವು 2.5% ಮಾಡಿಸ್ರಿ ಮಾಲಕ್ರೆ, ನಿಮ್ಮ ಕೈ ಜೋಡಿಸ್ತೀನಿ, ನೀವು ಅಸೋಸಿಯೇಷನ್ ಅಧ್ಯಕ್ಷರಿದ್ದೀರಿ ನೋಡಿರಿ, ಏನಾರ ಮಾಡಿರಿ ಮಾಡ್ಕಿಸ್ರಿ, ಇದು ನೀವು ಅದು ಕಾಂಪ್ರಮೈಸ್ ಮಾಡಿ ನಂಗೆ 2% ಮೇಲೆ 2.5% ಮಾಡಿ. ಅವ ಚೀಫ್ ಇಂಜಿನಿಯರ್ ಧನ್ಯದ ಒಳಗೆ ಈ ಬ್ಯಾಟ್ರಿ ನಿಮ್ಮದು 2 ಬ್ಯಾಟ್ರಿ 3 ಬ್ಯಾಟ್ರಿ 2 ಮೇಲೆ ಮಾಡಿರಿ ಡಿಸೈಡ್ 2 ತೋರಿ ಬಿಡ್ರಿ ತೆಗಿಸಿ ಚೀಫ್ ಇಂಜಿನಿಯರ್ ಅಂದರು. ಅಲ್ಲ, ಈಗ ಬಿಡ್ ಆಗಬೇಕು, ಬಿಡ್ ಆದ್ಮೇಲೆ ಕೊಡಬೇಕು ಅನ್ನೋಂಥದ್ದು ಇದು ಎಲ್ಲ ಯಾರಿಗೆ ಕೊಡಬೇಕು ಅನ್ನೋಂಥದ್ದು? ಅವ್ನು ಕಾಂಟ್ರಾಕ್ಟರ್ ಅವ್ನು ಯಾವ ಕಾಂಟ್ರಾಕ್ಟರ್ ಬಿಡ್ತಾನಲ್ರಿ ಅವನಿಗೆ. ಅದಕ್ಕೆ ಇದು ಮಾಡಿದ್ರು. ನಂದ ಇಲ್ಲ ಸರ್ ಇದು ಯಾಕೋ ವ್ಯವಹಾರ ಸರಿ ಅನ್ಸಲ್ಲ, ಹಂಗಾಗ ನನ್ನಿದ್ರೆ ಕಾಂಪ್ರಮೈಸ್ ಬ್ಯಾಡ್ರಿ, ಈಗ ಟೆಂಡರ್ ಓಪನ್ ಮಾಡಿರಿ ತೆಗಿ ಅದು ಬಂದುಬಿಟ್ನ. ಅಟ್ಟಕ್ಕೆ ದೊಡ್ಡದು ಮಾಡಿಬಿಟ್ರಿ ನಿಮ್ಗೆ ಐತಿನ ಕೇಳ್ರಿ. ಅದಲ್ಲ ವಿಡಿಯೋದಾಗದಲ್ಲ ರೀ, ಆಡಿಯೋದಾಗಲ್ಲ. ನಾ ಟೆಂಡರ್ ಓಪನ್ ಮಾಡಿರಿ ಅಂತ ಹೇಳಿ ಬಂದಿನ, ರೊಕ್ಕ ಕೊಡ್ರಿ ಅವನಿವನು ಹೇಳಿಲ್ಲ ಅವನಿವನು ಹೇಳಿಲ್ಲ. ಮತ್ತು ನನ್ನ ಮೇಲೆ ಸುಮ್ಮನೆ ಬದಲಾಮ್ ಬ್ಲೇಮ್ ಮಾಡ್ತಾರೆ. ನಾ ಅರ್ಥ ಮೀನಿಂಗ್ ಏನ್ರಿ ಇದು ಉದ್ದೇಶಪೂರ್ವಕ ಅಂತ ಏನಂತೀರಿ ನೀವು? ಅದೇ ನಾನೇ ಒಬ್ಬ ಕಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ನಂಬರ್ ಇದಾವ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ಯಾಕೆ ಜಗನ್ನಾಥ್ ಶೇಖಜಿ ಅವರಿಗೆ ಯಾಕೆ ಟಾರ್ಗೆಟ್ ಆದ? ಟಾರ್ಗೆಟ್ ಅಂದ್ರೆ ಸರ್ಕಾರದಲ್ಲಿ ಯಾರೂ ಕಲೆಕ್ಟ್ ಮಾಡಿ, ನಾನೇ ಕಲೆಕ್ಟ್ ಮಾಡೀನಿ ರೀ. ಈ 40% ಹಿಂದೆ ಏನು ಮಾಡಿರಲ್ಲ ಇವರು ನಮ್ಮ BJP ಸರ್ಕಾರದಾಗ ನಮ್ಮ ಅಸೋಸಿಯೇಷನ್ ಮಾಡಿತ್ತಲ್ಲ, ಅದು ಎಲ್ಲ ಡಾಕ್ಯುಮೆಂಟ್ಸ್ ನಾ ಕಲೆಕ್ಟ್ ಮಾಡೀನಿ ರೀ. ನನ್ನ ಬಲ್ಯಕ್ಕವ ಈಗೇನದ ಈಗೇನು ನಡೆದವಲ್ಲ, ಈಗ ಟೆಂಡರ್ ಅವ್ಯವಹಾರ ಮಾಡ್ಲಕತ್ತಾರಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಬಲ್ಯಕ್ಕವ. ಹ್ಯಾಂಗೆ ಮಾಡ್ಲಕತ್ತಾರ ಹ್ಯಾಂಗಿಲ್ಲ. ಇವತ್ತು ನಿಮಗೆ ರಿಜೆಕ್ಟ್ ಮಾಡ್ತಾರೆ, ನಾಳೆ ಮತ್ತೆ ನಿಮಗೆ ಕೊಡ್ತಾರೆ. ಇವತ್ತು ರಿಜೆಕ್ಟ್ ಮಾಡ್ತಾರೆ ಮತ್ತು ನಾಳೆ ನಿಮ್ಗೆ ಕೊಡ್ತಾರೆ. ನಂತ ಇವತ್ತು ರಿಜೆಕ್ಟ್ ಮಾಡಿದ್ರೆ ಹೆಂಗೆ ನಾಳೆಗೆ ಅವ್ನಿಗೆ ಹ್ಯಾಂಗೆ ಕೊಡ್ತೀರಿ? ನಿನ್ನ ಫೇಲ್ ಆಗಿನ ಇವತ್ತು ಹೆಂಗೆ ಪಾಸ್ ಆದ? ಪಾಸ್ ಆಗ್ಲಿಕ್ಕೆ ವರ್ಷರೇ ಬೇಕಲ್ರಿ ಅವ. ಸುಮ್ಮನೆ ಓದಬೇಕಾದ್ರೆ ಮತ್ತೆ ಅದಕ್ಕೊಂದು ಎಕ್ಸಾಮ್ ಇರ್ತಲ್ಲ. ನೀನು ಮಾಡೋದು ಇವತ್ತು ಫೈಲ್ ಮಾಡೋದು ಇದೇ ಅವ್ರಿಗೆ ಪದ್ಧತಿ ಕೇಳಕತ್ತೀನಿ ಸರ್ಕಾರಕ್ಕೆ. ಅದು ಎಲ್ಲರಿಗೆ ಅದು ಕೆಟ್ಟ ಅನ್ಸಕತ್ತದ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಜಗನ್ನಾಥ್ ಶೇಖಜಿ ಅವರನ್ನ ಅಮಾನತ್ತು ಮಾಡಲಾಗಿದೆ. ಜಗನ್ನಾಥ್ ವಿರುದ್ಧವೇ ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಸ್ವತಃ ಜಗನ್ನಾಥ್ ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ವಿರುದ್ಧ ಮಾಡಲಾಗ್ತಾ ಇದೆ ಅಂತ ಹೇಳಿರೋದು, ಜೊತೆಗೆ ನಾನು ಮಾತಾಡೋದಕ್ಕೆ ಎಲ್ಲದಕ್ಕೂ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿದ್ದಾರೆ.
ಚೀಫ್ ಇಂಜಿನಿಯರ್ 3% ಮಾತುಕತೆ ನಡೆಸಿದ್ರು. ಕೊನೆಗೆ 2.5% ಫೈನಲ್ ಮಾತಾಡಿರೋದು ಅಧಿಕಾರಿಗಳೇ. ನನ್ನ ಹತ್ರ ದಾಖಲೆಗಳಿದೆ, ಹೀಗಾಗಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಜಗನ್ನಾಥ್ ಶೇಖ್ಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಿಂದೆ ಸರ್ಕಾರದ ಮೇಲೆ ಕಮಿಷನ್ ಬಾಂಬ್ ಹಾಕಿದಂಥ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಇದೀಗ ಮತ್ತೊಂದು ಕಮಿಷನ್ ಆರೋಪ ಕೇಳಿಬಂದಿರುವಂಥದ್ದು. ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಾದಂಥ ಜಗನ್ನಾಥ್ ಶೇಖ್ಜಿ ಅವರ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿರುವಂಥದ್ದು. ನನ್ನ ಜೊತೆ ಮಾತಾಡೋದಕ್ಕೆ ಜಗನ್ನಾಥ್ ಶೇಖ್ಜಿ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲಿ ತಾವು 3%ಗೆ ಬೇಡಿಕೆ ಇಟ್ಟಿರುವಂಥದ್ದು ಗುತ್ತಿಗೆದಾರರ ಬಳಿ ಅನ್ನುವಂಥದ್ದು ಒಂದು ವಿಡಿಯೋ ಕೂಡ ಹೊರ ಬಂದಿರುವಂಥದ್ದು. ಏನಾಗಿರುವಂಥದ್ದು ಸರ್? ಸರ್, ಈಗ ಟೆಂಡರ್ಗಳು ಕರೆದಿದ್ದಾರೆ ಏನ್ರಿ. ಈಗ ಆ ಟೆಂಡರ್ ಕರೆದಿದಾಗ ಸುಮಾರು ಒಂದೊಂದು ಟೆಂಡರ್ದ 4 ಮಂದಿ 8 ಮಂದಿ 10 ಮಂದಿಗೆ ಭಾಗವಹಿಸಿದ್ದಾರೆ ಏನ್ರಿ. ಈ 90 ಡೇಸ್ ಆಯಿತು ಅವ್ರು ಟೆಂಡ್ರ್ ಹೊಡ್ಲಿಕ್ಕೆ ತಯಾರಿಲ್ಲ. ಅವ್ರು ಟೆಂಡ್ರ್ ಹೊಡೀರಿ ಅಂತ ನಾವು ಹೇಳ್ತಾ ಇದ್ದೇವ್ರಿ. ಟೆಂಡ್ರ್ ಹೊಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಹೊಡ್ಲಿಕ್ಕೆ ತಯಾರಿಲ್ಲ ಅಂದರೆ ಮೊದಲೇ ಫಿಕ್ಸ್ ಮಾಡ್ಕೊಂಡ್ರು ಅವ್ರಿಗೆ ಈ ಟೆಂಡರ್ದ ಇವನಿಗೆ ಕೊಡಬೇಕಂತೇಳಿ. ಅವ್ರು ಟೆಂಡರ್ಗೆ ಕಾಂಪ್ರಮೈಸ್ ಮಾಡೋದು, ಏನಾರ ಮಾಡೋದು, ಅನ್ಸೋದು, ಇಲ್ಲ ನಿನ್ನ ಬಿಲ್ ಹಿಂದಿಂದ ನಾವು ಇನ್ಸ್ಪೆಕ್ಷನ್ ಮಾಡ್ತೀನಿ ನೋಡು, ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳ್ಕಿಂತ ಮನಸ್ಸಿಗೆ ಬಂದವ್ರಿಗೆ ಕೊಡೋದು. ಯಾರು ಮಾಡಿರೋದು ಇದು ಈ ರೀತಿ ಟೆಂಡರ್ ಓಪನ್ ಮಾಡದೇ ಇರುವಂಥದ್ದು ಯಾರು ಮಾಡ್ತಾರೆ? ಮತ್ತೆ ರೀ ಆಫೀಸರ್ ಚೀಫ್ ಇಂಜಿನಿಯರ್ ಥ್ರೂ ಅದು. ಅದಕ್ಕೇನದ ಅದು ಮಾಡಿಸಿ ಕಡೆಗೇನೋ ಒಂದು ಹೊಂದಾಣಿಕೆ ಮಾಡ್ರಿ, ಕಾಂಪ್ರಮೈಸ್ ಮಾಡ್ರಿ. ಅವ್ರು ಟೆಂಡರ್ಗಳು ಯಾರು ಬಿಡ್ತಾಂತಾರೆ ಅವ್ರಿಗೆ ಏನದ 3% ನೀ ತಗೋ, ಅವ್ನಿಗೆ ನೀನು ಬಿಡ್ಲಿಕ್ಕೆ ಹಚ್ತೀನಿ ಅಂತ ಅಂತೇಳಿ. ಅವಾಗ ಅವ್ರು ಚೀಫ್ ಇಂಜಿನಿಯರ್ ಏನಂದ್ರೆ ಇಲ್ಲಿ ನಿಮ್ಮ ಅಧ್ಯಕ್ಷರು ಬಿಡಲ್ಲ ಅಂತಾರೆ, ಓಡಿಸ್ತೀನಿ ಅಂತಾರೆ ಟೆಂಡರ್ಗಳೇ. ಅದಕ್ಕೆ ನಾಳೆಗೆ ಅಧ್ಯಕ್ಷರು ಕರ್ಕೊಂಬಪ್ಪ ಅಂದ್ರೆ ನಾವು ಒಪ್ತಿನಿಲ್ಲ ಒಪ್ಪಲ್ಲ ಅಂತಾರೆ. ಅಂದರೆ ಯಾಕಂದ್ರೆ ಅಧ್ಯಕ್ಷರು ಬಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೋಡಿ ಸರ್ ನಾವು ಒಂದಾಗಿದ್ದೆವು. ನಂಗೆ ಪರ್ಸೆಂಟ್ ಬಗ್ಗೆ ಮಾತಾಡಲಿಲ್ಲ ಅವರು. ನಾವು ಒಂದಾಗಿದ್ದೇವೆ ಸರ್, ನಾವು ಮಾಡ್ಕೊತೀವಿ, ನೀವು ಯಾಕೆ ಇದು ಮಾಡ್ತಾರೆ ಅಂತೇಳಿ. ನಮ್ಮಲ್ಲಿ ಮೊದಲಿನದು ಪದ್ಧತಿ ಅದ ಇದು. ನಮ್ಮಲ್ಲಿ ಕಾಂಟ್ರಾಕ್ಟರ್ ಮೊದಲಿನದೇ ಅದ. ನಾವು ಒಂದಾದೇವು. ನಮ್ಮಲ್ಲಿ ನಾವು ಹೆಚ್ಚಾಗಿ ಅಸೋಸಿಯೇಷನ್ದವರು ನಮಗೆ ಯಾವ ಕಂಪ್ಲೇಂಟ್ ರೈಟಿಂಗ್ದಾಗ ಬರ್ತಾವೆ ಅವ್ರ ಬಗ್ಗೆನೇ ಕೇಳ್ತೇವ್ರು ನಾವು. ಅವ್ರವ್ರು ಒಂದಾದ್ರೆ ನಡೆಯೋದು ಇದು ಯಾಕೆ ಸುಮ್ಮನೆ ಯಾಕೈತೆ ಅದು ಎಂಟ್ರ್ ಆಲಕ್ಕೆ ಹೋಗಲ್ಲ ನಾವು ಒಂದಾಗಿದ್ದೇವೆ ಯಾಕೆಂತ ಆಯ್ತು ಒಂದಾದ್ರೆ ಭಾಳ ಚಲೋ ಇತ್ತು, ನಿಮ್ಮದೇ ಮಾಡ್ಕೊರಿ ಅಂತ ಹೇಳ್ಬಿಟ್ಟೇವ್ರು ನಾವು. ನಿಮ್ಮ ಸಾಹೇಬ್ರಿಗೆ ಬಂದು ಹೇಳ್ರಿ ಅಂದರು. ಯಾಕೆ ಕಲ್ತ ತಕ್ಷಣ ಸಾಹೇಬ್ರಿಗೆ ಹೇಳಕ್ಕೆ ಹೋದನ. ಚೀಫ್ ಇಂಜಿನಿಯರ್ ಬಾ ಅಂದ್ರೆ ನಂಗೆ ಫೋನ್ ಮಾಡ್ರು, ಫೋನ್ ನಂಬರ್ ಅದನ್ನು ಬರಲಿಲ್ಲ. ಅದು ನಾವು ಹೋಗಿ ಸರ್ ಏನದ ಏನು ಸರ್ ಏನಂತ ಇಲ್ರಿ ಅದು 3% ಅವರು ಆದ್ರೆ ಫೈನಲ್ ಮಾಡ್ತಲತ್ತಾರ, ಮತ್ತು ಇದು ಹ್ಯಾಂಗೆ ಹೇಳ್ತಾನೆ ಯಾರಂದ್ರೆ ಸರ್ ಮಾತಾಡೋ ನಂಗೆ ತೆಕ್ಕಿಂತದನ್ನ ಮಾತಾಡೋದಲ್ಲ ನಾವು 2.5% ಮಾಡಿಸ್ರಿ ಮಾಲಕ್ರೆ, ನಿಮ್ಮ ಕೈ ಜೋಡಿಸ್ತೀನಿ, ನೀವು ಅಸೋಸಿಯೇಷನ್ ಅಧ್ಯಕ್ಷರಿದ್ದೀರಿ ನೋಡಿರಿ, ಏನಾರ ಮಾಡಿರಿ ಮಾಡ್ಕಿಸ್ತಾರೆ ಇದು ನೀವು ಅದು ಕಾಂಪ್ರಮೈಸ್ ಮಾಡಿ ನಂಗೆ 2% ಮೇಲೆ 2.5% ಮಾಡಿ. ಅವ ಚೀಫ್ ಇಂಜಿನಿಯರ್ ಧನ್ಯದ ಒಳಗೆ ಈ ಬ್ಯಾಡ್ರಿ ನಿಮ್ದು 200 ಬ್ಯಾಡ್ರಿ 300 ಬ್ಯಾಡ್ರಿ 2 ಮೇಲೆ ಮಾಡಿರಿ ಡಿಸೈಡ್ 2 ತೋರಿ ಬಿಡ್ರಿ ತೆಗಿಸಿ ಚೀಫ್ ಇಂಜಿನಿಯರ್ ಅಂದರು. ಅಲ್ಲ, ಈಗ ಬಿಡ್ ಆಗಬೇಕು, ಬಿಡ್ ಆದ್ಮೇಲೆ ಕೊಡಬೇಕು ಅನ್ನೋಂಥದ್ದು ಇದು ಎಲ್ಲ ಯಾರಿಗೆ ಕೊಡಬೇಕು ಅನ್ನೋಂಥದ್ದು? ಅವ್ನು ಕಾಂಟ್ರಾಕ್ಟರ್ ಅವ್ನು ಯಾವ ಕಾಂಟ್ರಾಕ್ಟರ್ ಬಿಡ್ತಾನಲ್ರಿ ಅವನಿಗೆ. ಅದಕ್ಕೆ ಇದು ಮಾಡಿದ್ರು. ನಾಂದ ಇಲ್ಲ ಸರ್ ಇದು ಯಾಕೋ ವ್ಯವಹಾರ ಸರಿ ಅನ್ಸಲ್ಲ, ಹಂಗಾಗ ನನ್ನಿದ್ರ ಕಾಂಪ್ರಮೈಸ್ ಬ್ಯಾಡ್ರಿ, ಈಗ ಟೆಂಡರ್ ಓಪನ್ ಮಾಡಿರ್ತೆ ಅದು ಬಂದುಬಿಟ್ನ. ಅಟ್ಟಕ್ಕೆ ದೊಡ್ಡದು ಮಾಡಿಬಿಟ್ರಿ ನಿಮ್ಗೆ ಐತಿನ ಟಿಕೆಟ್ ಅದಲ್ಲ, ವಿಡಿಯೋದಾಗದಲ್ಲ ರೀ, ಆಡಿಯೋದಾಗಲ್ಲ. ನಾ ಟೆಂಡರ್ ಓಪನ್ ಮಾಡಿರಿ ಅಂತ ಹೇಳಿ ಬಂದಿನ, ರೊಕ್ಕ ಕೊಡ್ರಿ ಅವನೇನು ಹೇಳಿಲ್ಲ ಅವನೇನು ಹೇಳಿಲ್ಲ. ಮತ್ತು ನನ್ನ ಮೇಲೆ ಸುಮ್ಮನೆ ಬದಲಾಮ್ ಬ್ಲೇಮ್ ಮಾಡ್ತಾರೆ. ನಾ ಅರ್ಥ ಮನೆಗೆ ಏನ್ರಿ ಇದು ಉದ್ದೇಶಪೂರ್ವಕ ಅಂತ ಏನಂತೀರಿ ನೀವು? ಅದೇ ನಾನೇ ಒಬ್ಬ ಘಟ್ಟದಿಂದ ಡಾಕ್ಯುಮೆಂಟ್ಸ್ ನಂಬರ್ ಇದಾವೆ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ಯಾಕೆ ಜಗನ್ನಾಥ್ ಶೇಖ್ಜಿ ಅವರಿಗೆ ಯಾಕೆ ಟಾರ್ಗೆಟ್ ಆದ? ಯಾಕೆ ಟಾರ್ಗೆಟ್ ಅಂದ್ರೆ ಸರ್ಕಾರ ಇದ್ರೆ ಯಾರೂ ಕಲೆಕ್ಟ್ ಮಾಡಿ, ನಾನೇ ಕಲೆಕ್ಟ್ ಮಾಡೀನಿ ರೀ. ಈ 40% ಹಿಂದೆ ಏನು ಮಾಡಿರಲ್ಲ ಇವರು ನಮ್ಮ BJP ಸರ್ಕಾರದಾಗ ನಮ್ಮ ಅಸೋಸಿಯೇಷನ್ ಮಾಡಿತ್ತಲ್ಲ, ಅದು ಎಲ್ಲ ಡಾಕ್ಯುಮೆಂಟ್ಸ್ ನಾ ಕಲೆಕ್ಟ್ ಮಾಡೀನಿ ರೀ. ನನ್ನ ಬಲ್ಯಕ್ಕವ ಈಗೇನದ ಈಗೇನು ನಡೆದವಲ್ಲ, ಈಗ ಟೆಂಡರ್ದು ಅವ್ಯವಹಾರ ಮಾಡ್ಲಕ್ಕತ್ತಾರಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಬಲ್ಯಕ್ಕವ. ಹ್ಯಾಂಗೆ ಮಾಡ್ಲಕ್ಕತ್ತಾರ ಹ್ಯಾಂಗಿಲ್ಲ. ಇವತ್ತು ನಿಮಗೆ ರಿಜೆಕ್ಟ್ ಮಾಡ್ತಾರೆ, ನಾಳೆ ಮತ್ತು ನಿಮಗೆ ಕೊಡ್ತಾರೆ. ಇವತ್ತು ರಿಜೆಕ್ಟ್ ಮಾಡ್ತಾರೆ ಮತ್ತು ನಾಳೆ ನಿಮ್ಗೆ ಕೊಡ್ತಾರೆ. ನಂತ ಇವತ್ತು ರಿಜೆಕ್ಟ್ ಮಾಡಿದ್ರೆ ಹೆಂಗೆ ನಾಳೆಗೆ ಅವ್ನಿಗೆ ಹೆಂಗೆ ಕೊಡ್ತೀರಿ? ನಿನ್ನ ಫೇಲ್ ಆಗಿನೇ ಇವತ್ತು ಹೆಂಗೆ ಪಾಸ್ ಆದ? ಪಾಸ್ ಆಗ್ಲಿಕ್ಕೆ ವರ್ಷರೇ ಬೇಕಲ್ರಿ ಅವ. ಸುಮ್ಮನೆ ಓದಬೇಕಾದ್ರೆ ಮತ್ತೆ ಅದಕ್ಕೊಂದು ಎಕ್ಸಾಮ್ ಇರ್ತಲ್ಲ. ನೀನು ಮಾಡೋದು ಇವತ್ತು ಫೈಲ್ ಮಾಡೋದು ಇದ್ಯಾವ ಪದ್ಧತಿ ಕೇಳಕತ್ತೀನಿ ಸರ್ಕಾರಕ್ಕೆ. ಅದು ಎಲ್ಲರಿಗೆ ಅದು ಕೆಟ್ಟ ಅನ್ಸಕತ್ತದ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.